ತುಂಬ ಜನ ನಮ್ಮಮ್ಮ ಅಡುಗೆ ಮನೆನ ಚೆನ್ನಾಗಿ ಇಟ್ಕೊಂಡಿರೋದು ಕೇಳ್ತಿದ್ರು ಇಷ್ಟು ಚೆನ್ನಾಗಿ ಹೆಂಗೆ ಇಟ್ಕೊಂಡಿದ್ದೀರಾ ಅಂತ. ಸೊ ತುಂಬ ಪುಟ್ಟಾಗಿದೆ, ನೋಡ್ತಾ ಇರ್ಬೋದು ಇಷ್ಟೇ ಜಾಗ ಇರೋದು. ಸೊ ಅದಕ್ಕೆ ವೈಡ್ ಆ್ಯಂಗಲ್ ಹಾಕ್ತೀನಿ. ಸೊ ಇಷ್ಟರಲ್ಲೂ ಕೂಡ ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದಾರೆ. ಎಲ್ಲಿಂದ ಸ್ಟಾರ್ಟ್ ಮಾಡೋಣಮ್ಮ? ಇಲ್ಲಿಂದನೇ ಸ್ಟಾರ್ಟ್ ಮಾಡು. ಇಲ್ಲಿಂದನೇ ಸ್ಟಾರ್ಟ್ ಮಾಡಲಾ? ಹ್ಞೂ. ಏನೇನು ಐತಲ್ಲಿ? ಇಲ್ಲೆಲ್ಲ ಖಾರದ ಪುಡಿ, ಸಕ್ಕರೆ, ಬೆಲ್ಲ, ಹಾಂ, ಖಾರದ ಪುಡಿ. ಇವಾಗ ನಮ್ಮ ಅಪ್ಪ ಏನಾದ್ರು ಅಡುಗೆ ಮಾಡಕ್ಕೆ ಬಂದ್ರೆ ಅವ್ರಿಗೆ ಹೆಂಗೆ ಗೊತ್ತಾಗುತ್ತೆ? ಮಸಾಲೆ ಅದಕ್ಕೆ ಎಲ್ಲ ಹತ್ರದಲ್ಲಿ ಇಟ್ಟಿರೋದು ಇಷ್ಟು ಅಂತ. ಇವು ಮಸಾಲೆ ಇಲ್ಲಿಟ್ಟಿರೋದು. ಉಪ್ಪು ಕಾಣಿಸ್ಲಿ ಏನು ಇಷ್ಟು ಅಂತ. ಇದು ಮಸಾಲೆ ಇದ್ರಲ್ಲಿ ಏನೇನಿರುತ್ತೆ ಅಂತ ಗೊತ್ತಿರುತ್ತೆ ಅವರಿಗೆ. ಹಾಂ, ಅವರಿಗೆ. ಇವಳಿಗೆ ಗೊತ್ತಿರುತ್ತಾ? ಯಾರಿಗಾದ್ರೂ ಅಷ್ಟೇ. ನೀವಿಗೆ ಬರ್ದೇ ಇದ್ದವ್ರಿಗೂ ಸಿಕ್ಲಿ ಅಂತವ ಇಷ್ಟು ಮಾತ್ರ ಇಲ್ಲ ಹತ್ರದಲ್ಲಿ ಇಟ್ಕೊಂಡಿದೀನಿ. ಮಿಕ್ಕಿದೆಲ್ಲ ಅಲ್ಲೈತೆ ಕಾಳೆಲ್ಲ. ಅದನ್ನ ಆಮೇಲೆ ತೋರಿಸುವಂತೆ. ಇವೆಲ್ಲವ ಜಾಸ್ತಿ ಮಸಾಲೆ ಇದಕ್ಕೆ ಹಾಕೊಳ್ಳೋ ಅಂತವು. ಖಾರದ ಪುಡಿ, ಸಾಂಬಾರ್ ಪುಡಿ, ಬೇರೆ ಬೇರೆ ಮಸಾಲೆಗಳು. ಈಗ ಖಾಲಿ ಆದಾಗ ಇದಕ್ಕೆ ಹಾಕೊಳ್ಳೋದು. ಎಲ್ಲಿ ತೋರಿಸು? ಖಾರದ ಪುಡಿ ಮತ್ತೆ ಸಾಂಬಾರ್ ಪುಡಿ ಯಾವ ಕಲರ್ ಐತೆ? ಅದೇನು ಪಂಚೆ ಆಚೆ ಬಂದ್ಬಿಟ್ಟೈತಲ್ಲ? ಅದು ಬಟ್ಟೆ ಮೇಲೆ ಮುಚ್ಚಿದ್ದೆ. ಇದೇನು? ಸಾಂಬಾರ್ ಪುಡಿ. ಸಾಂಬಾರ್ ಪುಡಿ ಹಾಳಾಗಬಾರ್ದು ಅಂತ ಪ್ಲಾಸ್ಟಿಕ್ ಕವರ್ ಹಾಕ್ತೀವಿ. ಹಾಳಾಗಬಾರ್ದು ಅಂತ ಪ್ಲಾಸ್ಟಿಕ್ ಕವರ್ ಹಾಕಿದ್ಯಾ? ಹಂಗೆ ಇಡಕ್ಕಾಗಲ್ಲ, ಸ್ಮೆಲ್ ಹೋಗುತ್ತೆ ಅಂತ. ಸ್ಮೆಲ್ ಹೋಗುತ್ತೆ ಅಂತ. ಇದು ಖಾರದ ಪುಡಿ. ಕಕ್ಕಾರ ಪುಡಿ. ಖಾರ ಪುಡಿ ಬರ್ತಾನೆ ಇಲ್ಲ. ಮೆಣಸಿನಕಾಯಿ ಪುಡಿ. ಇದನ್ನ ಪ್ಲಾಸ್ಟಿಕ್ ಒಳಗೆ ಹಾಕಿಲ್ಲ, ಇದೇನು ಆಗಲ್ವಾ? ಇವಾಗ ಬಿಡಿಸಿರೋದು, ಆಮೇಲೆ ಹಾಕ್ಬೇಕು. ಆಮೇಲೆ ಹಾಕ್ಬೇಕಾ? ಹಾ, ಸರಿ. ನೆಕ್ಸ್ಟ್ ಅದೇನೋ ಒಂದು ಹೊಸ ಕಪ್ ಕಾಣಿಸ್ತೈತೆ. ಏನ್ ಕಪ್ ಅದು? ತಗ. ಓ, ಇದು ಕಾಫಿ ಮಾಡ್ಕೊಳಕ್ಕೆ. ಎಲ್ಲಿ ತಗ ನೋಡೋಣ. ಓ, ಇದು ಹಂಗೆ ಮ್ಯಾಜಿಕ್ ಸ್ಟವ್. ಚಾರ್ಜರ್. ಮಿನಿ ಮ್ಯಾಜಿಕ್ ಸ್ಟವ್ ಅಂತ. ಚಾರ್ಜ್ ಅಲ್ಲ, ಪ್ಲಗ್ ಇನ್ ಮಾಡಿ ಎಷ್ಟು ಬೇಕು ಇಷ್ಟು. ಒಂದು ಕಪ್ ಕಾಫಿ ಬೇಕು ಅಂದ್ರೆ ತಣ್ಣಗಾಗಿರುತ್ತಲ್ಲ, ಅದನ್ನ ಬಿಸಿ ಮಾಡ್ಕೊಳ್ಳೋದು. ಇದು ಇವ್ರು ಹೋಟೆಲಲ್ಲಿ ಕೊಟ್ಟಿದ್ದು ಇವಳಿಗೆ. ಅಷ್ಟು. ನೆಕ್ಸ್ಟ್ ಈ ಕಡೆ ಕಾಲ್ಗಳಿಗೆ ಹೋಗೋಣ. ಕಾಳು. ಬನ್ನಿ ಈ ಕಡೆ ಬನ್ನಿ. ಬನ್ನಿ, ನೀವೇ ಶಿಫ್ಟ್ ಆಗ್ಬಿಡಿ. ಅವು ಆ ಕಡೆ ಇಟ್ಬಿಡ್ಲಾ? ಇವೆಲ್ಲ ಕಾಳುಗಳು ಯಾರಿಗೂ ಗೊತ್ತಿರಲ್ಲ, ಎಲ್ಲ ಹೇಳಕ್ಕೆ. ಎಲ್ಲರಿಗೂ ಗೊತ್ತಿರುತ್ತಾ? ಎಲ್ಲರಿಗೂ ಗೊತ್ತಿರುತ್ತೆ. ಇದನ್ನ ಆರಾಮಾಗಿ ಕಂಡುಹಿಡಿಬೋದಲ್ವಾ? ಟ್ರಾನ್ಸ್ಪರೆಂಟ್ ಐತಲ್ಲ? ಎಲ್ಲ ಕಂಡುಹಿಡಿಬಹುದು. ಅದಕ್ಕೆ ಇಟ್ಟಿರೋದು. ಇದು ಎಷ್ಟು ದಿನದಿಂದ ಇಲ್ಲೇ ಐತೋ? ಏನಿದೆ? ಸೋಯಾ ಚಂಗು. ಇಲ್ಲ, ಎಷ್ಟು ದಿನದಿಂದ ಏನಿಲ್ಲ. ಎಷ್ಟು ವರ್ಷದಿಂದ? ಇಲ್ಲ, ಎಷ್ಟು ತಿಂಗಳಿಂದ? ನೋಡಿಲಿ, ಚೆನ್ನಾಗೈತೆ. ಹುಳ ಆಯ್ತದ ಹಂಗೆ ಎಷ್ಟು ದಿನದಿಂದ. ಓಹೋ, ಸರಿ. ಆಯ್ತು. ಇದು ನಮಗೆ ಗೊತ್ತಾಗಲ್ಲಪ್ಪ. ಇವಳಿಗೊಂದು ಕಾಲ್ ಕೇಳು, ಯಾವ್ದಾದ್ರು ಹೇಳ್ಬಿಡ್ತಲ್ಲ ನೋಡೋಣ. ಸರಿ, ಆಯ್ತು, ಕೇಳು. ಕೇಳಮ್ಮ. ಎಲ್ಲ ಕಾಲ ಗೊತ್ತಿರುತ್ತೆ. ಒಂದ್ ಯಾವ್ದಾದ್ರು ಕಾಲ್ ಇದನ್ನ ತೋರ್ಸು ಅಂತ ಹೇಳು. ನೀನ್ ತೋರಿಸ್ಬೇಡ. ಇದು ಏನೇ ಹೆಸರೇನು? ಅದು ಬೀನ್ಸ್ ಕಾಳು. ಅದಕ್ಕೆ ಏನಂತ ಗೊತ್ತಿಲ್ಲ. ಉದ್ದಿನ ಕಾಳು. ಇದು ಕಾಳು ಗೊತ್ತಿಲ್ಲ. ಅದನ್ನ ಗೊತ್ತಿಲ್ಲ. ತಡ್ಡಿ ಕಾಳು ಗೊತ್ತಿಲ್ವಾ? ತಡ್ಡಿ ಕಾಳು ಗೊತ್ತು. ಮತ್ತೆ ಇದೇನ್ ಕಾಳು ಅಂತ ಮತ್ತೆ ಎಲ್ಲರಿಗೂ ಗೊತ್ತಿರುತ್ತೆ ಅಂದ್ಬಿಟ್ಟೆ. ಇಷ್ಟು ಗೊತ್ತಿರಲ್ಲ. ತಡ್ಡಿ ಕಾಳು ಗೊತ್ತಿಲ್ಲ ನನಗೆ. ಇನ್ನೊಂದ್ ಕಾಲ್ ಕೇಳು. ಇದೇನಿದು? ಇದೇನ್ ಬೇಳೆ ಇದು? ಉದ್ದಿನ ಬೇಳೆ. ಓಹೋ, ಅದು ಎಂತದೂ ಇಲ್ಲ. ಏನಮ್ಮ ಅದು? ಉದ್ದಿನ ಬೇಳೆ. ಬೇಳೆ. ಓ, ಚೆನ್ನಾಗ್ ಗೊತ್ತೈತೆ 3 ಜನಕ್ಕೂ. ಇದು ಹೆಸರು ಬೇಳೆ. ಸರಿ, ಇನ್ನೊಂದ್ ಕೇಳಿ. ಆಯ್ತು. ಪಕ್ಕದ್ದು ಹೆಸರು ಕಾಳು. ಅದು ಈಸಿ. ಸರಿ, ಇದು ಮೆಂತ್ಯ. ಓಕೆ, ಪಕ್ಕ ಅದೊಂದೇ ಕರೆಕ್ಟ್ ಆಗಿ ಹೇಳಿದ್ನಿ. ಇದು ಬಟಾಣಿ. ಇದ್ರ ಪಕ್ಕದ್ದು ಇದು ಇದು ಇದ್ ಮಾಡ್ತೀವಲ್ಲ, ಮೊಳಕೆ ಕಟ್ಟಿ ಅದೇ ಏನು ಮಾಡ್ತೀವಲ್ಲ, ಹುಳ್ಳಿಕಾಳು. ಸಡನ್ ಆಗಿ ಒಂದೊಂದ್ಸಲ ಕೇಳ್ದಾಗ ಬರಲ್ಲ. ಸರಿ, ಅಷ್ಟೊಂದೇನಿಲ್ಲ, ಗೊತ್ತಿರೋ ಗೊತ್ತು ಎಲ್ಲ. ಸರಿ. ಇದು ಕಡಲೆ ಬೀಜ ಗೊತ್ತಿಲ್ವಾ? ಅದೆಲ್ಲ ಗೊತ್ತು. ಸರಿ, ಇಲ್ಲೆಲ್ಲ ಇದು, ಇಲ್ಲೆಲ್ಲ ಕುಕ್ಕರ್. ಏನು ಇಷ್ಟೊಂದು ಇಟ್ಕೊಂಡಿದ್ದೀರಾ? 3 ಏನಕ್ಕೆ 3 ಕುಕ್ಕರ್ ಬೇಕಾ? ಜಾಸ್ತಿ ಜನ ಬಂದಾಗ ಇದೆಲ್ಲ ಮಾಡಕ್ ಬೇಕಲ್ಲ. 3 ಕುಕ್ಕರು. ಅಲ್ಲೆರಡು ಇದಾವೆ. ಇದೆಲ್ಲ ಇವು ದೊಡ್ಡವು, ಚಿಕ್ಕ ಮಾತ್ರ ನಾವು ಇದನ್ನ ಫಂಕ್ಷನ್ ಟೈಮ್ ಅಲ್ಲಿ ಯೂಸ್ ಮಾಡೋದು. ಅದನ್ನ ರೆಗ್ಯುಲರ್ ಯೂಸ್. ಇಷ್ಟು ಕಪ್ಕಲ್ ಇದ್ರೂ ಕೂಡ ಕುಡಿಯೋದೇ ಅದ್ರಲ್ಲಿ? ಮಾಮೂಲಿ ಲೋಟದಲ್ಲಿ ಕುಡಿಯೋದಾಗಲ್ಲ, ಇದ್ರಲ್ಲಿ ಕುಡಿದ್ರೆ. ಹೌದಾ? ಸರಿ. ನಿನ್ನೆ ಅವು ಎಲ್ಲ ಗಿಫ್ಟ್ ಕೊಟ್ಟಿರೋದವು. ಮೊನ್ನೆ ಗಿಫ್ಟ್ ಕೊಟ್ಟಿರೋದು. ಸರಿ, ಕೆಳಗಡೆ ಬನ್ನಿ. ಅವೆಲ್ಲ ಗಿಫ್ಟ್ ಕೊಟ್ಟಿರೋದು. ಇದು ಬಿಟ್ಟಾಕಿ ಕೆಳಗ್ ಬಂದ್ಬಿಡಿ. ಇದು ಓವನ್ ನೀವೇ ತಗೊಂಡಿದ್ದ? ಇಲ್ಲ, ಅದು ಗಿಫ್ಟ್ ಬಂದಿದ್ದು. ಅದು ಗಿಫ್ಟ್ ಬಂದಿದ್ದು. ನಮ್ಮ ಅಮ್ಮನ ವಿಡಿಯೋಸ್ ನೋಡಿ ಯಾರೋ ಒಬ್ರು ವಿಡಿಯೋ ನೋಡೋರು ಕಳಿಸ್ಕೊಟ್ಟಿದ್ದು ಅದನ್ನ. ಆಮೇಲೆ ಇದೆಲ್ಲ ಕೆಳಗಡೆ ಅಕ್ಕಿ ಇದೆ, ರಾಗಿ ಹಿಟ್ಟಿದೆ, ಅಕ್ಕಿ ಹಿಟ್ಟಿದೆ, ಗೋಧಿ ಹಿಟ್ಟಿದೆ. ಯಾವ್ಯಾವ್ದು ಒಂದೊಂದು ತೆಗೆದು ತೋರ್ಸು. ಸೊಸೈಟಿ ಅಕ್ಕಿ.
ಅದು ಸೊಸೈಟಿ ಅಕ್ಕಿ. ನೀನ್ ಹೇಳ್ಬಾರ್ದಿತ್ತು, ನೀನು ಅಲ್ಲಿ ಕೇಳ್ಬೇಕಿತ್ತು, ಗೊತ್ತಾಗೋದು. ಅದ್ ಸೊಸೈಟಿ ಅಕ್ಕಿ ಹಾ ಗೊತ್ತಾಗುತ್ತೆ. ಸರಿ ಸರಿ ಇದು ಗೊತ್ತಾಗುತ್ತೆ. ಚಿಕ್ಕ ಅಕ್ಕಿ ಇದು ಮಾಮೂಲಿ ಅಕ್ಕಿ ಹಾಕಿದ್ದು. ಹಸಿಟ್ಟು, ಇದು ರಾಗಿ ರಾಗಿ ಹಿಟ್ಟು. ರಾಗಿ ಹಿಟ್ಟು. ಬಿಡು ಬಿಡು ಅಲ್ಲಿ. ಹಾ ಇಷ್ಟು ರೆಗ್ಯುಲರ್ ಇಲ್ಲಿ ಕೆಳಗಡೆ ಇನ್ನೊಂದ್ ಸ್ಟೆಪ್ ಅಲ್ಲಿ ಇವೆಲ್ಲ ತಿನ್ನೋ ಐಟಮ್ಸ್ಗಳು. ತರಕಾರಿನೂ ಐತಲ್ಲ. ತರಕಾರಿ, ಇದು ಈರುಳ್ಳಿ ಇದೆ, ಬೆಳ್ಳುಳ್ಳಿ ಇದೆ, ಹಾ ಟೊಮೊಟೊ ಇದೆ. ಸೊಪ್ಪು, ತರಕಾರಿ ಇಲ್ಲಿ ಇಡಲ್ಲ. ಇದನ್ನ ಇವತ್ತು ಇಟ್ಟಿದ್ದಾರೆ. ಇದು ಹಣ್ಣು, ಇದು ಸ್ನಾಕ್ಸ್. ತಿಂಡಿಗಳು, ಇದೆಲ್ಲ ಇದು ಹಣ್ಣಿಂತು ಹಾ ತಿಂಡಿ. ಇಲ್ಲಿ ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ ಇಲ್ಲಿ ಇಟ್ಕೊಳಕ್ಕೆ. ಇಲ್ಲಿ ಅದು ಎಕ್ಸ್ಟ್ರಾ ಸಾಮಾನು. ಅದು ಎಕ್ಸ್ಟ್ರಾ ಸಾಮಾನು. ಇಲ್ಲಿ ದೇವ್ರ ಮನೇನು ತರಿಸ್ಬಿಡಿ ಅತ್ತಿಗೆ. ಇದ್ ಬಿಟ್ಬಿಡಿ, ಕೊಡಿ. ಲೆಟ್ರಿಲ್ಲ ಹಂಗೆ ತೋರ್ತಾನೆ, ಹೆಂಗೋ ಅಡ್ಗೆ ಮನೆ ಒಳಗಡೆ ಇರೋದ್ರಿಂದ ಇನ್ನು ಪೂಜೆ ಆಗಿಲ್ಲ. ಪೂಜೆ ಆಗಿಲ್ಲ, ನೀವೇ ಹೇಳ್ಬಿಡಿ. ಬಟ್ ಡೈಲಿ ಪೂಜೆ ಆಗುತ್ತೆ. ಹೂವು ಇದೆಯಲ್ಲ, ಎಲ್ಲಿ ಹೂವು ಇತ್ತಲ್ಲ, ಇಲ್ಲೇ ಇಲ್ಲಿ ಹೂವು ಕಿತ್ಕೊಂಡು ಬಂದಿರ್ತಾರೆ. ಆ ಹಳೆ ಹೂವನ್ನೆಲ್ಲ ತೆಗ್ದು ಪೂಜೆ ಮಾಡ್ತಾರೆ. ಅಡ್ಗೆ ಮನೆ ಇಲ್ಲಿ ಇದ್ದಿದ್ರಿಂದ. ಇಲ್ಲಿ ನೀರು, ಅಂಡೆ, ಎಷ್ಟೋ ವರ್ಷದ ಅಂಡೆ ಅದ್ ಬೇಕು ಎಕ್ಸ್ಟ್ರಾ ಅಂತ ಇಟ್ಟು ಬೇಕು, ಎಕ್ಸ್ಟ್ರಾ ಅಂತ. ಇನ್ನು ಈ ಕಡೆ ಬಂದ್ರೆ ಅಂಡ್ಕೊಬಿಟ್ಟಿದ್ದೆಲ್ಲ ಇವಾಗ ಟೊಮೊಟೊ ಗೊಜ್ಜು ಮಾಡ್ತಾರೆ, ಅದನ್ನು ಕೂಡ ತೋರಿಸ್ತೀವಿ. ಇದು ಮಿಕ್ಸರು, ಇಲ್ಲೋ 2 ಕುಕ್ಕರು, ಅಲ್ಲಿ 3 ಕುಕ್ಕರು, 5 ಕುಕ್ಕರ್ ಆಯ್ತು. ರೆಗ್ಯುಲರ್ ಇದೊಂದು ಎಲೆಕ್ಟ್ರಿಕ್ ಸ್ಟವ್, ಇವೆರಡೇ ಬಳಸೋದು ನಾನು. ಅವೆರಡೇ ಬೆಳೆಸೋದು. ಮತ್ತೆ ಬಳಸೋದು. ಸರಿ, ಫಸ್ಟ್ ಕಾಳುಗಳು ಕಲ್ತ್ಕೊ. ಸರಿ, ಫ್ರಿಜ್ಜೇ ಕಾಣಿಸ್ತಿಲ್ವಲ್ಲ ನಿಮ್ಮ ಮನೆಯಲ್ಲಿ? ಫ್ರಿಜ್ ರೂಮಲ್ಲಿ ಐತೆ, ಜಾಗ ಆಗ್ಲಿಲ್ಲ, ಇಲ್ಲಿ ಇಟ್ಟಿದ್ದ ಮೊದ್ಲು. ಅಡ್ಗೆ ಮನೆ ಚಿಕ್ಕದಾಗಿರೋದ್ರಿಂದ ಜಾಗ ಸಾಕಾಗ್ದಲೆ ಅಲ್ಲಿಟ್ಟಿದೀವಿ. ಸೊ ಇಷ್ಟೇ ನಮ್ಮ ಕಿಚನ್ನು. ಬನ್ನಿ ತೋರಿಸಿ, ಫ್ರಿಜ್ ತೋರಿಸ್ಬೇಕು. ಬನ್ನಿ ಬನ್ನಿ. ತಡೀರಿ, ಅಲ್ಲೊಂಚೂರು ತೆಕ್ಕೊತೀನಿ, ಅದು ಕೆಳಗೆ ಹಾಕಿದ್ದೆ ಕೆಳಗೆ ಹಾಕಿದ್ರಂತೆ. ಬಟ್ಟೆನ. ಹಾಂ ನೀವೇ ಮಾಡಿದ್ರೆ ಹ್ಞೂ ಸರಿ ಆಯಿತು. ಫ್ರಿಡ್ಜ್ ಹತ್ರ ಹೋಗ್ತೀನಿ, ತಗೊಳ್ಳಿ, ಪರವಾಗಿಲ್ಲ. ಬನ್ನಿ. ಹಾಂ, ಸೊ ಅಡುಗೆ ಮನೆಯಲ್ಲಿ ಜಾಗ ಇಲ್ದಿರೋದ್ರಿಂದ ಫ್ರಿಜ್ನ ಇದ್ರೊಳಗೆ ಇಟ್ಟಿದ್ದೇವೆ. ಇಲ್ಲಿ ಕೊತ್ತಂಬರಿ ಸೊಪ್ಪು ಇರ್ಬೇಕಲ್ಲ, ಕೊತ್ತಂಬರಿ, ನಿಂಬೆಹಣ್ಣು. ಅಲ್ಲಿ ಅಲ್ಲ, 1 ತಿಂಗ್ಳದ್ದು ಇರ್ಬೇಕಲ್ಲ. ಇಲ್ಲ, ಇನ್ನೇನಾರು ಸಾಂಬಾರು ಉಳ್ದಿದ್ ಪಲ್ದಿದ್ ಏನು ಇಟ್ಟಿಲ್ಲ, ಪರವಾಗಿಲ್ಲ. ಏನು ಇಟ್ಟಿಲ್ಲ ನಾನು. ಏನು ಪ್ಲಾನ್ ಮಾಡಿರ್ಲಿಲ್ಲ ಆದ್ರೂ. ಏನು ಜೋಡ್ಸೇ ಇಲ್ಲ. ಮೊಟ್ಟೆನ ಫ್ರಿಜ್ ಒಳಗೆ ಇಡಬಾರ್ದು ಅಂತಾರಲ್ಲ, ನೀವು ಇಟ್ಟಿದ್ದೀರಾ? ಇಲ್ಲಾಂದ್ರೆ ಜಾಸ್ತಿ ತಂದವ ಹಾಳಾಯ್ತವಲ್ಲ. ಎಷ್ಟು ಬೇಕು ಅಷ್ಟೇ ತಗೋಬೇಕಪ್ಪ. ಇಷ್ಟೇ ಫ್ರಿಡ್ಜು ಇಷ್ಟೇ ಇರೋದು, ಜಾಸ್ತಿ ಏನು ಐಟಮ್ಸ್. ಸೊ ನಮ್ಮ ಕಿಚನ್ ಟೂರ್ ಏನು ಜಾಸ್ತಿ ಚಿಕ್ಕ ಮನೆ ದೊಡ್ಡದೇನಲ್ಲ. ಚಿಕ್ಕ ಮನೆ ಆಗಿರೋದ್ರಿಂದ ಇಷ್ಟೇ ನಮ್ಮ ಕಿಚನ್ ಟೂರ್. ಸೊ ಇದೆಲ್ಲ ಫ್ರಿಜ್ ಮ್ಯಾಗ್ನೆಟ್. ಇದೆಲ್ಲ ಒಂದೊಂದು ಪ್ಲೇಸಿಗೆ ಹೋದಾಗ ಒಂದೊಂದು ಪ್ಲೇಸಿಗಲ್ಲ, ಎಲ್ಲ ಒಂದೇ ಕಡೆ ಮುಡಿಸ್ಕೊಂಡು ಬಂದಿರೋದು. ಇದ್ದು ಫೋಟೋ ಎಲ್ಲ ಒಂದೇ ಕಡೆ, ಇದೆಲ್ಲ ಬೇರೆ ಬೇರೆ ಕಡೆ. ಇದು ಮಲೇಷ್ಯಾಗೆ ಹೋದಾಗ, ಇದು ಮಾಲ್ಡೀವ್ಸಿಗೆ ಹೋಗಿದ್ದಾಗ, ಇನ್ನು ಯಾವುದು ಬಾಲಿ ಮತ್ತು ಥೈಲ್ಯಾಂಡ್ದಿಲ್ಲ, ಅದೊಂದು ಫೋಟೋ ಫ್ರೇಮ್ ಮಾಡಿಸ್ಬೇಕು. ಮೈಸೂರು ನಾವು ಯಾವಾಗಲೂ ಹೋಗ್ತಿರ್ತೀವಿ, ನಮ್ಮೂರದು. ಇಷ್ಟಾಗಿತ್ತು ನಮ್ಮ ಅಡುಗೆ ಮನೆ ಸೆಟಪ್ಪು. ಇದು ಯೋಚನೆ ಮಾಡಬೇಡಿ, ನಾವು ವೀಡಿಯೋಸ್ ಮಾಡ್ತಿರ್ತೀವಲ್ಲ, ಇವಾಗ ವೀಡಿಯೋ ಮಾಡೋದ್ರಿಂದ ಬಟ್ಟೆ ಅಲ್ಲಿ ಹಾಕಿದ್ದೀವಿ. ಬಾ ಹೋಗ್ಲಿ ಇವಾಗ. ರೂಮ್ ತೋರ್ಸೋಣ? ರೂಮ್ ಬೇಡ, ಮನೆ ಟೂರ್ ಆಯ್ತು. ಇದು ಕಿಚನ್ ಟೂರು. ರೂಮ್ ಟೂರ್ ಕೇಳ್ದಾಗ ತೋರಿಸ್ಬೇಕು, ಅವ್ರು ಕೇಳಲಿಲ್ಲ ಅಂದ್ರೆ ತೋರಿಸ್ಬಾರ್ದು. ನೀನು ಕಿಚನ್ ಅಲ್ಲಿ ಅರೇಂಜ್ಮೆಂಟ್ ನೋಡ್ಕೊಂಡು ತುಂಬಾ ಜನ ಕೇಳ್ತಿದ್ರು ತೋರಿಸಿ ಅಂತ, ಅದಕ್ಕೆ ತೋರಿಸ್ತು. ನೋಡಿ, ಈಗ ಕೇಳವ್ರೆ ಅಂತ ಅಂದ್ರೆ ಇನ್ನು ಓವರ್ ಆಗಿ ಮಾಡಕ್ ಹೋಗ್ತಾರೆ, ಓವರ್ ಆಗಿ ಆಡಕ್ ಹೋಗ್ತಾರೆ ಇವ್ರು. ನೋಡು, ಏನು ಜೋಡ್ಸಕ್ಕೆ ಇನ್ನು ಏನೇನೋ ಜೋಡಿಸ್ತೀನಿ ಅಂತ ಎಕ್ಸ್ಟ್ರಾ ಇವರ ಇನ್ನೇನ್ ಆಡ್ ಮಾಡ್ತಾರೆ. ನಾನು ಇಷ್ಟೇ ಮಾಡಿರೋದು, ಎಷ್ಟು ಬೇಕು ಅಷ್ಟೇ ಇಟ್ಕೊಂಡಿರೋದು. ಕೈಗೆ ಸಡನ್ ಆಗಿ ಸಿಕ್ಬೇಕು, ಕೈಗೆ ಸಡನ್ ಆಗಿ ಸಿಕ್ಬೇಕು. ಸಿಕ್ಕಿದ್ರು ಏನು ಅಂತಾನೆ ಗೊತ್ತಿರಲ್ವಲ್ಲ ಇವ್ರಿಗೆ. ಹೆಸರೇ ಗೊತ್ತಿರಲ್ಲ ಅಂತ ಅಲ್ಲ, ಸಡನ್ ಆಗಿ ಗೊತ್ತಾಗ್ಲಿಲ್ಲ ಅಷ್ಟೇ. ಇದೆಲ್ಲ ನಮಗೆ ಡಿಸ್ಪ್ಲೇ ಗೊತ್ತಾಗ್ಲಿ ಅಂತ, ಮೈಕ್ ಈಸಿಯಾಗಿ ಗೊತ್ತಾಗ್ಲಿ ಅಂತ ನಮ್ಮ ಮಿಸಸ್ ಅವರು ತಂದು ಜೋಡಿಸಿರೋದು. ಇದೆಲ್ಲ ಹೇಳಿದಾರೆ ಯಾವ್ಯಾವ್ದ್ರಲ್ಲಿ ಏನೇನಿದೆ ಅಂತ. ಅವ್ರು ಸಪೋಸ್ ಇಲ್ಲ ಅಂತ ಅಂದ್ರೆ ಈ ತರದ್ರಲ್ಲಿ ಇದೆ, ಹಿಂಗ್ ತಗೊಂಡ್ ಮಾಡಿ ಅಂತ ಹೇಳಿದಾರೆ ಅವ್ರು. ಇದು ಸಕ್ಕರೆ, ಟೀ ಪುಡಿ, ಸಕ್ಕರೆ, ಬೆಲ್ಲ. ಸಾಕು ಬಿಡು, ಹೋಗ್ಲಿ ಅಷ್ಟೆಲ್ಲ. ಅವರೇ ನಮ್ಮ ಮನೆಗೆ ಬಂದು ಅಡ್ಗೆ ಮಾಡ್ತಾರ. ಸಡನ್ ಆಗಿ ಸಿಕ್ಬೇಕು ಇವ್ರಿಗೆ ಅಂತ ಹೇಳಿ ಇಟ್ಟಿರೋದು ಅಂತ ಹೇಳ್ತಿರೋದು. ಸರಿ, ಟೊಮೊಟೊ ಗೊಜ್ಜು ಮಾಡ್ತಿದ್ಯಲ್ಲ, ಅದನ್ನ ತೋರಿಸ್ಬಿಡಿ ಹಂಗೆ. ಕಿಚನ್ ಟೂರ್ ಜೊತೆ ಟೊಮೊಟೊ ಗೊಜ್ಜು ಏನೇನು ಹಚ್ಕೊಂಡಿದ್ದೀರಾ? ಈಸಿಯಾಗಿ ಟೊಮೊಟೊ, ಈರುಳ್ಳಿ ಮತ್ತೆ ಕೊತ್ತಂಬರಿ ಸೊಪ್ಪು. ಇವ್ರು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ರು ಟೊಮೊಟೊ ಗೊಜ್ಜನ್ನ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲಿದೆ, ಹಾಕ್ಬೇಕು. ಅರ್ಧ ಹಾಕಿದ್ದೆ, ವಿಡಿಯೋ ಮಾಡ್ಬೇಕು. ಮಾಡಿಸಿ, ಇವ್ರು ಇದಾರಲ್ಲ ಏನೇನೋ ಹಾಕ್ಬಿಟ್ಟು ಮಾಡ್ತಾರಲ್ಲ, ಹಾಕ್ಬಿಟ್ಟಿದ್ರು.
ಹಾಕ್ಬಿಟ್ಟಿದ್ದೆ ವಿಡಿಯೋ ಮಾಡಿ ವಿಡಿಯೋ ಮಾಡೋದಕ್ಕೆ ಸ್ಟಾಪ್ ಅವ್ರು ಮಾಡಿದ್ದಾರೆ ಮಾಡಿರೋ ಅವ್ರಿಗೂ ಸಾಂಬಾರ್ ಗೊತ್ತಿರ್ಲಿಲ್ಲ. ತೋರ್ಸಲ್ವಾ? ಎಲ್ಲೇ ಐತೆ ಸಾಂಬಾರು? ಇನ್ನೂ ಐತಾ? ಇನ್ನೂ ಐತೆ ಸಾಂಬಾರು. ಈಗ ಸಾಂಬಾರ್ ರೆಸಿಪಿ ಕೇಳಿ ಪ್ಲೀಸ್. ಅವ್ರಿಗೆ ಏನೇ ಆದ್ರೂ ನಿಜ ಹೇಳ್ಬೇಕು ಅಂದ್ರೆ ಸಾಂಬಾರ್ ಚೆನ್ನಾಗಿತ್ತು. ಮತ್ತೇನು ನಾನೇ ಮತ್ತೆ? ತಿಂದಿರೋದಲ್ವಾ? ಅವ್ರು ತಿನ್ನಲ್ಲ, ಮನೇಲಿ ಯಾರು ತಿನ್ನಲ್ಲ. ನಾನ್ ತಿಂದೆ. ಇದು ಹೆಂಗ್ ಮಾಡಿರೋದು ಗೊತ್ತಾ? ನಂಗೆ ಈ ತೊಂಡೆಕಾಯಿ ಇಷ್ಟ ಆಗಲ್ಲ, ನಾನು ತಿನ್ನಲ್ಲ. ಫಸ್ಟು ಬೇಳೆ ಹಾಂ ಎಲ್ಲ ತಿಳಿಸಂಬರಿ ಮಾಡ್ತೀವಲ್ಲ ಆ ಥರ ಎಲ್ಲ ಬೇಯಿಸ್ಕೊಬಿಟ್ಟು ರುಬ್ಕೊಬಿಟ್ಟು ಹಾಂ ಮತ್ತೆ ತೊಂಡೆಕಾಯಿ ಹಾಕಿರೋದು. ತೊಂಡೆಕಾಯಿ ಬೀನ್ಸು. ನಂಗೆ ತೊಂಡೆಕಾಯಿ ಇಷ್ಟ ಆಗಲ್ಲ, ಅದಕ್ಕೆ ತಿಂದಿಲ್ಲ. ನನಗ್ ತೊಂಡೆಕಾಯಿ ಇಷ್ಟ, ನಾನು ತಿಂದೆ. ಇಡ್ಲಿಗೆಲ್ಲ ಚೆನ್ನಾಗೈತೆ. ಇಡ್ಲಿಗೆಲ್ಲ ಚೆನ್ನಾಗೈತಾ? ಇಡ್ಲಿ ತಗೊಬರ್ಲಾ? ದೋಸೆ ಎಲ್ಲದಕ್ಕೂ ಕಾಂಬಿನೇಷನ್ ಚೆನ್ನಾಗಿದೆ. ಸರಿ ಆಯ್ತು. ಅದೇ ಅನ್ಕೊಂಡೆ ಏನೋ ಒಂಥರ ಫ್ಲೇವರ್ ಹೊಡಿತೈತಲ್ಲ ಅಂತ ರುಬ್ಬಿ ಮಾಡಿರೋದು ಬೇಳೆ ಎಲ್ಲ. ಬೇಯಿಸಿ ರುಬ್ಬೇಕು. ಇವಳು ಎಷ್ಟೊತ್ತಿ ಮಾಡ್ಕೊಟ್ಟವಳೆ ಸಾಂಬಾರ್ನ? ನೀವ್ ಮಾಡಕ್ಕೆ ಬಿಡಲ್ಲ. ನನ್ನ ಹೆಂಡತಿ ಅವ್ರು ಎಷ್ಟೊತ್ತಿ ಸಾಂಬಾರ್ ಮಾಡ್ಕೊಟ್ಟವ್ರೆ? ಯಾವಾಗ ಮಾಡೋದು? ಮಾಡಕ್ ಬಿಡಲ್ಲ ಅಲ್ಲ, ಹೋಗ್ಬಿಟ್ಟು ಮಾಡ್ಬೇಕು. ಮಾಡ್ತಾರೆ, ಅವರಿಗೆ ಫ್ರೀ ಇಲ್ಲದೆ ಇರೋದ್ರಿಂದ ನೀವೆಲ್ಲ ಮದ್ಯಕ್ ಬರ್ತೀರಾ, ನಂಗೆ ಅದಕ್ಕೆ ಆಗಲ್ಲ. ಬಿಡಲ್ಲ ಅಂತ ಹೇಳಿ ಕೇಳ್ಬೇಕು. ನೀನ್ ಬಂದ್ಬಿಟ್ಟು ನಾವೇನಕ್ಕೆ ಮದ್ಯಕ್ ಬರೋಣ? ನಿಮ್ಗೂ ಹಂಗೆ ತಾನೆ ಕೆಲಸ ಮಾಡ್ಬೇಕು. ನಾವ್ ಇಲ್ದಿದ್ದಾಗ ನೀನ್ ಹೋಗ್ಬಿಟ್ಟು ಮಾಡ್ಬೇಕು. ಇನ್ನೊಬ್ರು ಹೇಳ್ಬಾರ್ದು. ಯಾಕೆ ಏನೇನ್ ಹಾಕ್ತಿದ್ದೀರಾ? ಆದ್ರೆ ಸಾಂಬಾರ್ ಸೂಪರ್. ಈರುಳ್ಳಿ, ಮೆಣಸಿನ್ಕಾಯಿ, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅದನ್ನ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು. ಇವ್ರಲ್ವ ಹೇಳ್ತಿರೋದು ಅಂತ ಅವನೇ ಹೇಳ್ತಾನಲ್ಲ ಬಿಡು. ಇದು ಈಸಿ ಫ್ರೈ ಮಾಡ್ಕೋಬೇಕು. ಅದಾದ್ಮೇಲೆ ಟೊಮೊಟೊ ಹಾಕ್ಬೇಕು, ಕೊತ್ತಂಬರಿ ಹಾಕ್ಬೇಕು. ಏನ್ ಮಾಡ್ತಿದ್ಯಾ? ಚಪಾತಿ? ಒಬ್ರೊಬ್ರು ಟೊಮೊಟೊ ಗೊಜ್ಜಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಲ್ಲ. ಯಾರು? ಒಬ್ರೊಬ್ರು ಟೊಮೊಟೊ ಗೊಜ್ಜಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಮ್ ಕಡೆ ಎಲ್ಲ ಹಾಕ್ತಾರೆ, ನಿಮ್ ಕಡೆ ಹಾಕಲ್ವಾ? ನಾವ್ ಹಾಕಲ್ಲ. ನಿಮ್ಮಿಂದ ನೋಡಿ ಕಲ್ತು ನಿಮಗ್ ಬೇಕು ಅಂತ ನಾನು ಹಾಕಿದೆ. ನಮಗ್ ಚೆನ್ನಾಗಿರುತ್ತೆ. ಇದಕ್ಕೇನು ಹಾಕ್ತಿದ್ಯಾ? ಅರಿಶಿನ ಪುಡಿ. ನಾನಾಗಿದ್ರೆ ಎಲ್ಲ ಮಸಾಲೆನೂ ಹಾಕ್ಬಿಡ್ತಿದ್ದೆ. ಹಿಂಗು. ಹಿಂಗ್ ಹಾಕ್ತೀರಾ? ಇಲ್ಲ ತಾನೆ? ಹಾಕ್ಬೇಕು ಸ್ವಲ್ಪ. ಅವ್ರು ಹಾಕ್ತಾರೆ, ನಮ್ಮ ಅಪ್ಪ ಹಾಕತಾರೆ. ರುಚಿಗೆ ಹಾಕ್ಬೇಕು ಬರುತ್ತೆ, ಮತ್ತೆ ತಿಂದಿರೋ ಅಂಥದ್ದು ಜೀರ್ಣ ಆಗುತ್ತೆ. ಎಲ್ಲಿ MBBS ಮಾಡಿದ್ದು? ಅಲ್ಲ, MBBS ಫುಡ್ಗೆ MBBS ಯಾವುದೂ ಇಲ್ಲ. ಹಾ, ಅದೆಲ್ಲ ಹಿರಿಯವ್ರಿಂದ ಹೇಳ್ಕೊಟ್ಟಿರೋದನ್ನ ಮಾಡೋದು. ಇನ್ನೇನೇನು ಹೇಳ್ಕೊಟ್ಟಿದ್ದಾರೆ? ಏನು ಹೇಳ್ಕೊಡ್ತಾರೆ? ಹಿಂದಿನವ್ರಿಗೆ ಯಾರು MBBS ಮಾಡಿದ್ರು ಅಡುಗೆ ಮಾಡೋಕ್ಕೆ? ಏನಿಲ್ಲ ಅಲ್ವಾ? ಎಲ್ಲ ಅವ್ರವ್ರು ಹಿರಿಯವ್ರು ಕಲ್ತಿದ್ರು, ಅವ್ರ ಮಕ್ಳಿಗೆ ಹೇಳ್ಕೊಡ್ತಾ ಇದ್ರು. ನಮ್ಗೆ ಹೇಳ್ಕೊಟ್ಟಿದ್ದಾರೆ, ನಾವು ಅದೇ ಥರ ಮಾಡ್ತೀವಿ. ನಿಮ್ಗೆ ಈಗಿನವ್ರಿಗೆ ಇಷ್ಟ ಆಗಲ್ಲ ಅದು. ಅದನ್ನೆಲ್ಲ ತಿನ್ಬೇಕು. ಜಾಸ್ತಿ ಬಳಸಕ್ ಹೋಗಲ್ಲ. ಜಾಸ್ತಿ ಬಳಸಬಾರ್ದು, ಎಷ್ಟು ಬೇಕು ಅಷ್ಟೇ ಬಳಸಿ ತಿನ್ಬೇಕು. ಹಸಿ ವಾಸನೆ ಹೋಗಾದ್ಮೇಲೆ ಈಗ ಟೊಮೊಟೊ ಹಾಕ್ಬೇಕು. ಹಾಕ್ತೀರಾ? ಹಾಕಿ. ಸಾರಿ, ಆಗ್ಲಿ ಬಿಡು, ಹೋಗ್ಲಿ. ಈಗ ಅದು ಖಾಲಿ ಆಗ್ಬಿಡುತ್ತೆ. ಚಪಾತಿ ಅಲ್ವಾ, ಟೊಮೊಟೊ ಗೊಜ್ಜು ಖಾಲಿ ಆಗುತ್ತೆ ಆರಾಮಾಗಿ. ಎಕ್ಸಾಸ್ಟ್ ಫ್ಯಾನ್ ಹಾಕಿದ್ರೆ ಸೌಂಡ್ ಬರುತ್ತೆ ಅಂತ ಹಾಕಿಲ್ಲ. ಇನ್ನೇನಿಲ್ಲ, ಇಷ್ಟೇ. ಟೊಮೊಟೊ ಗೊಜ್ಜು ನಮಗೆ ಮಾಡಕ್ ಬರಲ್ವಾ ಅಂತ ಹೇಳ್ತೀರಾ ನೀವು? ಎಲ್ರು ಮಾಡ್ತಾರೆ, ಸುಮ್ಮನೆ ತೋರಿಸ್ತಿದೀವಿ. ಸರಿ ಬಿಡಿ, ಹೆಂಗು ಮಾಡ್ತಿದ್ರಲ್ಲ ಅಂತ ತೋರಿಸ್ತಿದೀವಿ ಅಷ್ಟೇ. ಇದಾಗಿತ್ತು ಇವತ್ತಿನ ವಿಡಿಯೋ. ಕಿಚನ್ ಟೂರ್ ತುಂಬಾ ಜನ ಕೇಳ್ತಾ ಇದ್ರಿ. ಹೋಯ್ತದ ಕಿಚನ್ ಟೂರ್ ತುಂಬಾ ಜನ ಕೇಳ್ತಾ ಇದ್ರಿ. ಸೊ ಹಾಗಾಗಿ ಇವತ್ತು ತೋರಿಸೋ ಪ್ರಯತ್ನ ಮಾಡಿದೀವಿ. ತಲೆ ಶೀನ್ ಬರ್ತಿದೆ, ಒಗ್ಗರಣೆ ಎಫೆಕ್ಟು. ಸೊ ಅದೇ, ನಮ್ಮ ಅಡುಗೆ ಮನೆ ಚಿಕ್ಕದಾಗಿದೆ ನೋಡಿ, ಇಷ್ಟೇ. ಇಲ್ಲಿಂದ ಹಿಂಗೆ ಹೋದ್ರೆ ಹಿಂಗೆ. ಇದು ವೈಡ್ ಆ್ಯಂಗಲ್ ಇದೆ, ಗೊತ್ತಾಯ್ತಿಲ್ಲ ನಿಮಗೆ ಅನ್ಸುತ್ತೆ. ಸೊ ಇದು ಹತ್ರದಲ್ಲಿ ನೋಡಿದ್ರೆ ಇಷ್ಟು ಹತ್ರದಲ್ಲಿದ್ದಾರೆ, ನಾರ್ಮಲ್ ವಿಡಿಯೋದಲ್ಲಿ ತೊಗೊಂಡ್ರೆ. ಸೊ ಇಷ್ಟೇ ಡೈಮೆನ್ಷನ್. ಎಷ್ಟಿದೆ? ಎಷ್ಟು? ಮೂರ್ ಇನ್ನೊಬ್ರು 4 ಜನ 5 ಜನ ನಿಂತ್ಕೋಬಹುದು. ಅಡುಗೆ ಮಾಡೋದಾದ್ರೆ ಇಬ್ಬರೇ ನಿಂತ್ಕೊಂಡು ಮಾಡೋಕ್ಕಾಗೋದು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಇನ್ನೊಂದು ವಿಡಿಯೋ ಜೊತೆ ಸಿಗೋಣ. ಅಲ್ಲಿ ತನಕ ಈಗ ಸಡನ್ ಆಗಿ ಬಂದ್ಬಿಟ್ಟು ಮಾಡ್ತಾನೆ ಇಷ್ಟ ಅನ್ಕೊಂಡಿದೀವಿ. ಏನ್ ಅನ್ಕೊಂಡಿದ್ರೆ, ಎಲ್ಲಾರ ಮನೆಯಲ್ಲೂ ಇದೇ ತರ ಇರುತ್ತೆ. ಅವ್ರು ತೋರಿಸ್ಬೇಕಾದ್ರೆ ನೀಟ್ ಮಾಡ್ಕೊಂಡಿರ್ತಾರೆ. ನಾವ್ ಹೆಂಗಿದೆ ಆ ತರ ತೋರಿಸಿದೀವಿ ಅಷ್ಟೇ. ಏನು ಮಾಡ್ಕೊಂಡು. ಸೊ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್. ನಿಮ್ದು ತಿಂಡಿ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಆಗಿರುತ್ತೆ, ನಾವು ಅಪ್ಲೋಡ್ ಮಾಡೋ ಟೈಮ್ ಅಷ್ಟೊತ್ತಿಗೆ 10 ಗಂಟೆ ಆಗಿರುತ್ತೆ. ಸರಿ ಸರಿ ಸರಿ.